ದಾವಣಗೆರೆಯಿಂದ ಇವರು ಇಲ್ಲಿಗೆ ಬರ್ಬೇಕೇನ್ರಿ ಗಾಡಿ ಪರ್ಚೇಸ್ ಮಾಡ್ಲಿಕ್ಕೆ ಇವತ್ತು ದಾವಣಗೆರೆಯಲ್ಲಿ ಶೋರೂಮ್ ಇಲ್ವಾ ಅಂದರೆ ನೀವು ವಿಡಿಯೋ ನೋಡ್ತೀವಿ ಸುಮ್ಮನೆ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ, ನೀವು ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡಲೇಬೇಕು. ದಾವಣಗೆರೆಯಿಂದ ಹಂಸ ಹುಸೇನ್ ಸರ್ ಅವರು ಬೈಕ್ ಖರೀದಿಗಾಗಿ ನಮ್ಮ ಶೋರೂಮಿಗೆ ಬರಬೇಕಾ, ಅಂದರೆ ದಾವಣಗೆರೆಯಿಂದ ಇವರಿಗೆ ಇಲ್ಲಿಗೇ ಬರಬೇಕಾ? ಯಾಕೆ ಇವರಿಗೆ ದಾವಣಗೆರೆಯಲ್ಲಿ ಶೋರೂಮ್ ಇಲ್ಲ, ಇವರು ಇಲ್ಲಿಗೇ ಬರಬೇಕಾ? ಇವರು ನೀವು ಯೋಚನೆ ಮಾಡಲೇಬೇಕು. ಏನು ಸುಮ್ಮನೆನಾ? ದಾವಣಗೆರೆಯಿಂದ ಇವರು ಇಲ್ಲಿಗೆ ಬರ್ಬೇಕೇನ್ರಿ ಗಾಡಿ ಪರ್ಚೇಸ್ ಮಾಡಲಿಕ್ಕೆ? ಇವರಿಗೆ ದಾವಣಗೆರೆಯಲ್ಲಿ ಶೋರೂಮ್ ಇಲ್ವಾ? ಅಂದರೆ ನೀವು ವಿಡಿಯೋ ನೋಡ್ತೀವಿ ಸುಮ್ಮನೆ ವಿಡಿಯೋ ನೋಡಿದ್ರೆ ಸಾಕಾಗಲ್ಲ, ನೀವು ಯೋಚನೆ ಮಾಡಬೇಕು, ನೀವು ಯೋಚನೆ ಮಾಡಲೇಬೇಕು. ಸರ್, ದಾವಣಗೆರೆಯಿಂದ ನೀವು ಇಲ್ಲಿಗೆ ಯಾಕೆ ಗಾಡಿ ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವೆಹಿಕಲ್ ಖರೀದಿ ಮಾಡಲಿಕ್ಕಾಗಿ ಇಲ್ಲಿಗೆ ಬರ್ತಾರೆ. ಒಂದು ನಿಮಿಷ ಸರ್, ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ಬೈಕ್ ಖರೀದಿಗಾಗಿ ಬರ್ತಾರೆ. ಬರೋದು ಮಾತ್ರವಲ್ಲ, ಅವರು ಯಾವ ಗಾಡಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ, ಯಾವ ರೀತಿಯಲ್ಲಿ ನಡವಳಿಕೆ ಇರ್ತದೆ, ಯಾವ ರೀತಿಯಲ್ಲಿ ಅವ್ರು ನಮ್ಮ ಜೊತೆ ಮಾತಾಡ್ತಾರೆ, ಎಷ್ಟು ಖುಷಿಯಿಂದ ಗಾಡಿ ತಗೊಂಡು ಹೋಗ್ತಾರೆ, ಇದೆಲ್ಲ ವೀಡಿಯೋಗಳು ಕೂಡ ದಿನದಿಂದ ದಿನಕ್ಕೆ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೇವೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವೀಡಿಯೋಗಳು ಕೂಡ ಇದೆ, ನಿಮಗೆ ತೆಗೆದು ನೋಡ್ಬೋದು. ಹಾಗಾಗಿ ಇವರು ದಾವಣಗೆರೆಯಿಂದ ಇವತ್ತು ಬಂದದ್ದು ಮಾತ್ರವಲ್ಲ, ಇವತ್ತು ಕೂಡ ಬಿಜಾಪುರದಿಂದ ಆನಂದ್ ಸರ್ ಕೂಡ ಬಂದಿದ್ದಾರೆ. ಹಲೋ ಸರ್, ಬಿಜಾಪುರ ಅಲ್ಲ? ಹೌದು ಸರ್, ಕೂತ್ಕೊಳ್ಳಿ ಒಂದು ನಿಮಿಷ. ನೆಕ್ಸ್ಟ್ ಮುಂದಿನ ವೀಡಿಯೋ ಇವರದೇ ಮಾಡ್ತಾ ಇದ್ದೇನೆ ನಾನು, ಈ ವಿಡಿಯೋದಲ್ಲಿ ಬೇಡ, ನಿಮಗೆ ಜಸ್ಟ್ ತೋರಿಸಿದಷ್ಟೇ. ಬಿಜಾಪುರದಿಂದ ಬಂದಿದ್ದಾರೆ, ಒಂದು ಗ್ಲಾಮರ್ ಪರ್ಚೇಸ್ ಮಾಡಿದ್ದಾರೆ, ನೀವು ನೋಡ್ಬೋದು. 17 ಮಾಡಲು ಲಾಸ್ಟ್ ವೀಕಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ಗ್ಲಾಮರ್ ಕೂಡ ನಾನು ಕೊಟ್ಟಿದ್ದೇನೆ. ಹಾಗಾಗಿ ರಾಜ್ಯದ ಮೂಲೆ ಮೂಲೆಯನ್ನು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಖರೀದಿ ಮಾಡುವ ಪ್ರತಿಯೊಂದು ವೀಡಿಯೋಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಹಾಕಿರ್ತೇನೆ. ಇದನ್ನೆಲ್ಲವನ್ನು ನಮ್ಮ ಹಂಸ ಹುಸೇನ್ ಸರ್ ಅವರು ನೋಡಿ ಖುಷಿಪಟ್ಟು ನಂಬಿಕೆಯಿಂದ ಇಲ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನೀವೇನು ಅಂದ್ಕೊಂಡಿದ್ದೀರಾ ಸರ್? ನೀವು ಹೇಳಬೇಕು. ಏನಂದ್ರೆ ನಾನು ಹೇಳಿದ ವಿಷಯಕ್ಕೆ ನೀವು ಹೇಳ್ಬೇಕು, ಯಾಕಂದ್ರೆ ಅವ್ರು ಒಳ್ಳೆ ಗುಣ ಐತೆ, ಅದನ್ನ ನೋಡಿ ಬಂದ್ವಿ. ಒಳ್ಳೆತನ ಐತೆ, ಬಂದಾಗ ಅತಿಥಿ ಸತ್ಕಾರ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ತಗೊಳ್ಳೋದು ಬಿಡೋದು ಆಮೇಲೆ ಅಂತ ಹೇಳ್ತಾರೆ. ಒಳ್ಳೆ ಗುಣ ಐತೆ, ಊಟ ಮಾಡಿಸ್ತಾರೆ, ಫಸ್ಟಿಗೆ ಮಾತಾಡಿಸ್ತಾರೆ, ಏನು ವಿಚಾರಿಸ್ತಾರೆ, ಒಳ್ಳೇದೇನು ಕೆಟ್ಟದ್ದನ್ನು ಕೇಳ್ತಾರೆ. ಗಾಡಿ ವ್ಯಾಪಾರ ಮಾಡೋದು ಮುಖ್ಯವಲ್ಲ, ಆಫ್ಟರ್ ಸರ್ವಿಸ್ ಇಂಪಾರ್ಟೆಂಟ್. ಏನು ಹೇಳ್ತೀರಾ? ಅದಕ್ಕೋಸ್ಕರ ಜನ ಎಲ್ಲ ಇಷ್ಟಪಡ್ತಿದ್ದಾರೆ. ನಾನಂತೂ ಯಾರು ಇಷ್ಟಪಟ್ಟಿರಲ್ಲ, ನಮ್ಮ ಬೆಂಡ್ ಸರ್ಕಾರವರು ಈಗ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ, ನಾನು ಇಷ್ಟಪಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಹೌದು, ಹಾಗಾಗಿ ನೋಡಿ ಪಾಪ ಇವರು ಇಷ್ಟು ವಯಸ್ಸಿನಲ್ಲಿ ಇಷ್ಟು ದೂರದ ನಂಬ್ಕೊಂಡು ಬಂದಿದ್ದಾರೆ. ನಾವು ಇವರನ್ನು ಕೈ ಬಿಡ್ತಾವ? ಯಾವತ್ತೂ ಕೂಡ ಕೈ ಬಿಡಲಿಕ್ಕಿಲ್ಲ. ಪಾಪ ಇವರಿಗೆ ಖುಷಿಯಾಗಿ ಇವರಿಗೆ ವಾಲ್ಟಾಗು ಎಲ್ಲ ಪ್ರತಿಯೊಂದು ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದೇವೆ. ಹಾಗಾಗಿ ಒಂದು ಗಾಡಿ ಕೂಡ ಡೆಲಿವರಿ ಕೊಡ್ತಾ ಇದ್ದೇನೆ. ತುಂಬ ಖುಷಿಯಾಗಿದೆ ಸರ್, ಖುಷಿಯಾಗಿದೆ, ಖುಷಿಯಾಗಿದೆ, ಭಾರಿ ಹ್ಯಾಪಿ ಇದ್ದೀನಿ, ಖುಷಿಯಲ್ಲ ಹ್ಯಾಪಿ ಇದೀವಿ, ಒಳ್ಳೆ ಖುಷಿಯಾಗಿದೆ, ಎಲ್ಲ ಖುಷಿಯಾಗಿದೆ, ಮಾತಾಡಿದ ಎಲ್ಲ ಖುಷಿಯಾಗಿದೆ, ಎಲ್ಲ ಖುಷಿಯಾಗಿದೆ, ಖುಷಿಯಾಗಿದೆ. ನೋಡಿ ಫ್ರೆಂಡ್ಸ್, ಇವರಿಗೆ ಎಲ್ಲ ಖುಷಿಯಾಗಿದೆ ಅಂತೆ. ಇವರಿಗಿಂತ ಜಾಸ್ತಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದು ನಮಗೆ ಖುಷಿಯಾಗಿದೆ. ವಿಡಿಯೋ ನೋಡ್ತೀರಾ, ನಿಮಗೆ ಈ ವಿಡಿಯೋ ಖುಷಿಯಾಗಿದ್ರೆ